ಅದಕ್ಕಿಂತ ಮುಂಚೆ ನೋಡ್ರಿ ನಿಮ್ಗ ಆಲ್ರೆಡಿ ಸ್ಲಾಟ್ ಗಳನ್ನ ಬಿಟ್ಟಿದಾರಲ್ಲ ಟೋಟಲ್ ಆಗಿ 4 ಸ್ಲಾಟ್ ಗಳಿದಾವ 1 2 3 4 ಅಂತಂದ ಹೇಳಿ ಯಾವ ಡೇಟ್ ದಾಗ ಅದಾವ ನೋಡ್ರವ ನೀವು ಸೆಲೆಕ್ಷನ್ ಮಾಡ್ಬೇಕಂತಂದ ಹೇಳಿದ್ರೆ ನೀವು ಸೆಲೆಕ್ಷನ್ ಮಾಡ್ಬೇಕಂತಂದ ಹೇಳಿದ್ರ ನೀವು ಕರೆಕ್ಟ್ ಆಗಿ ಚೆನ್ನಾಗಿ ಓದ್ಕೊಂಡೇರಿ ಅಂತಂದ ಹೇಳಿದ್ರ ಫಸ್ಟ್ ಸ್ಲಾಟ್ ಮಾಡ್ಕೊಡ್ರಿ. ಏಪ್ರಿಲ್ ತಿಂಗಳನ್ನ ಎಕ್ಸಾಮ್ ಇರ್ತಾವ ಮುಗಿಸ್ಕೊಂಡ್ಬಿಡ್ರಿ. ಇಲ್ಲ ನಾನು ಇನ್ನೂ ಓದ್ಬೇಕು ಯಾವ ತರ ಕ್ವಶನ್ಸ್ ಗಳು ಬರ್ತಾವ ಒಂದ್ ಸ್ವಲ್ಪ ನಾವು ನೋಡೋನು. ಯಾಕಂತಂದ್ ಹೇಳಿದ್ರೆ ಎನಾಲಿಸಿಸ್ ಎಲ್ಲ ಮಾಡ್ತಾರಲ್ಲ, ಎನಾಲಿಸಿಸ್ ಅದು ಮಾಡ್ತಾರ. ಕ್ವಶನ್ ಪೇಪರ್ ಅನಾಲಿಸಿಸ್ ನಾನು ಕೂಡ ಮಾಡ್ತೀನಿ. ಅವುಗಳನ್ನ ನೋಡ್ಕೊಂಡು ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡೋಣ ಅಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಸ್ಲಾಟ್ ಹಾಕ್ರಿ. ಅದಾದ ನಂತರ ಥರ್ಡ್ ಸ್ಲಾಟ್ ಏನಂತಂದ್ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಥರ್ಡ್ ಇದನ್ನ ಹಾಕ್ರಿ. ಲಾಸ್ಟ್ ಏನಂತಂದ್ ಹೇಳಿದ್ರೆ ಫೋರ್ತ್ ಆಪ್ಷನ್ ಹಾಕ್ರಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಚೂಸ್ ಮಾಡ್ಕೋಬೇಕು. ಸ್ಲಾಟ್ ನ ನಿಮ್ಗೆ ಸೆಲೆಕ್ಷನ್ ಮಾಡಂತಂದ್ ಹೇಳ್ತಾರಲ್ಲ ಯಾವ ಸ್ಲಾಟ್ ಬೇಕು. ಮಲ್ಟಿಪಲ್ ಆಪ್ಷನ್ ಇತ್ತಂತಂದ್ ಹೇಳಿದ್ರೆ, ಮಲ್ಟಿಪಲ್ ಆಪ್ಷನ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಸೆಕೆಂಡ್ ಇಲ್ಲ ಥರ್ಡ್ ಒನ್ ಚೂಸ್ ಮಾಡಿ. ಫಸ್ಟ್ ಒನ್ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಚೂಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ ಹೇಳಿದ್ರೆ ನೀವು ಓದಿದಿರೋ ಇಲ್ಲೋ ನಿಮಗ್ ಗೊತ್ತಿಲ್ಲ. ಸೊ ಎಜುಕೇಟಿವ್ ಕ್ವಶನ್ ಪೇಪರ್ ಐತೆ ಯಾವ ರೀತಿಯಾಗಿ ಬರ್ತಾವ ಅನ್ನೋದು ಗೊತ್ತಿಲ್ಲ. ಒಂದ್ ಸ್ವಲ್ಪ ಕ್ವಶನ್ಸ್ ಗಳು ನಮಗ್ ಗೊತ್ತಾಗಿ ಆಮೇಲೆ ನೆಕ್ಸ್ಟ್ ನಾವು ಆ ನೋಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಕರೆಕ್ಟಾ? ದಟ್ಸ್ ಅ ಪ್ಲಾನಿಂಗ್. ಆ ತರ ಪ್ಲಾನ್ ಮಾಡ್ಕೊಂಡ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಅಟೆಂಡ್ ಆಗ್ರಿ. ಎಸ್, ನಾವು ಡಿಸ್ಕಷನ್ ಮಾಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಪೇಪರ್ನ. ಇಲ್ಲಿ ಭಾರತೀಯ ಸಂವಿಧಾನದ ರಕ್ಷಕರು ಯಾರು ಅಂತಂದ್ ಹೇಳಿ ಕ್ವಶನ್ ನನ್ನ ಕೇಳಿದ್ರೆ, ಈಗ ನೋಡ್ರಿ ಭಾರತ ಸಂವಿಧಾನ ಅಂತಂದ್ ಹೇಳಿದ್ರೆ ಸಂವಿಧಾನದ ರಕ್ಷಣೆ ಅಂತಂದ್ ಹೇಳಿದ್ರೆ ಸಂವಿಧಾನದಲ್ಲಿ ಬರುವಂತಹ ಫಂಡಮೆಂಟಲ್ ರೈಟ್ಸ್ ಗಳು ಏನ್ ಬರ್ತಾವಲ್ಲ, ಸಂವಿಧಾನದಲ್ಲಿ ಬರುವಂತಹ ಫಂಡಮೆಂಟಲ್ ರೈಟ್ಸ್ ಗಳನ್ನ ರಕ್ಷಣೆ ಮಾಡುವಂತ ಅಧಿಕಾರ ಯಾರಿಗೈತೆ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಅಂತ ಹೇಳ್ತೀವಿ. ಯಾವ್ದಕ್ಕೈತೆ? ಸುಪ್ರೀಂ ಕೋರ್ಟ್ಗೆ ಐತೆ. ಈಗ ನೋಡ್ರಿ ಫಂಡಮೆಂಟಲ್ ರೈಟ್ಸ್ ಗಳಂತಂದ್ ಹೇಳಿದ್ರೆ ಎಲ್ಲಿಂದ ಬರ್ತಾವ? ಆರ್ಟಿಕಲ್ 12ರಿಂದ ಹಿಡ್ಕೊಂಡು ಆರ್ಟಿಕಲ್ 35ವರೆಗೂ ಆಲ್ಮೋಸ್ಟ್ ಇದ್ರಲ್ಲಿ ಬರುವಂತ ಎಲ್ಲಾ ಹಕ್ಕುಗಳು. ಒಂದೇನಂತಂದ್ ಹೇಳಿದ್ರೆ ಉದ್ಯೋಗ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನಾವೇನಂತಂದ್ ಹೇಳಿದ್ರೆ ಮಾತಾಡುವಂತ ಹಕ್ಕೈತೆ, ಜೀವಿಸುವ ಹಕ್ಕೈತೆ, ಆಮೇಲೆ ಜಾಬ್ ಮಾಡುವಂತದೊಂದು ಹಕ್ಕೈತೆ, ಆಮೇಲೆ ನೆಕ್ಸ್ಟ್ ಧರ್ಮವನ್ನ ಆಚರಣೆ ಮಾಡೋದಾಗಿರ್ಬೋದು, ಧರ್ಮಕ್ಕೋಸ್ಕರ ಟ್ಯಾಕ್ಸ್ ತೆರಿಗೆಗಳನ್ನ ವಸೂಲಿ ಮಾಡೋದಾಗಿರ್ಬೋದು. ಇವೆಲ್ಲ ಏನಂತಂದ್ ಹೇಳಿದ್ರೆ ನಮ್ಗ ಮೂಲಭೂತ ಹಕ್ಕುಗಳೇನ್ ಬರ್ತಾವಲ್ಲ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಉಲ್ಲಂಘನೆ ಆಯ್ತು ಅಂತಂದ್ ಹೇಳಿದ್ರೆ, ಯಾವ್ದಾದ್ರು ಒಂದು ಉಲ್ಲಂಘನೆ ಆಯ್ತು ಅಂತಂದ್ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೊರೆ ಹೋದ್ವಿ, ಕೇಸ್ ಹಾಕಿದ್ವಿ ಅಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಪ್ರಕಾರ ರಿಟ್ಸ್ ಗಳನ್ನ ಹೊರಡಿಸುತ್ತ. ಸೇಮ್ ಅದೇ ತರ ಹೈಕೋರ್ಟ್ ಕೂಡ ಆರ್ಟಿಕಲ್ 226 ಪ್ರಕಾರ ರಿಟ್ಸ್ ಗಳನ್ನ ಹೊರಡಿಸಿ ಸೊ ಭಾರತೀಯ ಸಂವಿಧಾನವನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನ ಭಾರತ ಸಂವಿಧಾನದ ರಕ್ಷಕ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್ ಪಾಯಿಂಟ್? ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರಾಷ್ಟ್ರಪತಿ ಅಂತಂದ್ ಹೇಳಿದ್ರ, ರಾಷ್ಟ್ರಪತಿ ಅಂತಂದ್ ಹೇಳಿದ್ರ ಆರ್ಟಿಕಲ್ 52 ಏನ್ ಹೇಳತ್ತಂದ್ರ ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ. ಸೊ ಆರ್ಟಿಕಲ್ 52 ಹೇಳುತ್ತ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ 61 ಬರುತ್ತಾ. ಇದು ನಾವು ಕ್ಷಮಾದಾನ ಅಂತಂದೆ, ಸಾರಿ ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತಂದ್ ಹೇಳ್ತೀವಿ ಆರ್ಟಿಕಲ್ 61. ಆರ್ಟಿಕಲ್ 72 ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಕ್ಷಮಾದಾನ ಅಂತಂದ್ ಹೇಳ್ತೀವಿ. ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಬರ್ತಾವ ಆರ್ಟಿಕಲ್ಸ್ ಗಳನ್ನ, ಅವುಗಳನ್ನ ನೋಡ್ಕೊಳ್ರಿ. ಆಮೇಲೆ ಇದ್ ನೋಡ್ರಿ ಪ್ರಧಾನ ಮಂತ್ರಿ ಆರ್ಟಿಕಲ್ 74 ಅಂತಂದ್ ಹೇಳ್ತೀವಿ. ಆರ್ಟಿಕಲ್ 74 ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿ ಮತ್ತು ಅವರ ಏನದು ಮಂತ್ರಿ ಮಂಡಲ ಅಂದ್ರೆ ಕ್ಯಾಬಿನೆಟ್ ಅನ್ನ ಸೆಲೆಕ್ಷನ್ ಮಾಡ್ತಾರೆ ಅಂತಂದೇಳಿ. ಅದೇ ರೀತಿಯಾಗಿ ಸಂಸತ್ ಅಂತಂದ್ ಹೇಳಿ ಬರುತ್ತಾ ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟ್ ಒಳಗಡೆ ಯಾರ್ಯಾರು ಇರ್ತಾರ? ಪಾರ್ಲಿಮೆಂಟ್ ಒಳಗಡೆ ಯಾರ್ಯಾರು? ಪಾರ್ಲಿಮೆಂಟ್ ಒಳಗಡೆ ಪ್ರೆಸಿಡೆಂಟ್ ಇರ್ತಾರ, ಅದ್ರ ಜೊತೆಗೆ ಲೋಕಸಭೆ ಇರುತ್ತ, ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾರಂತಂದ್ರೆ ರಾಜ್ಯಸಭೆ ಅಂತಂದಿರತ್ತ. ಪ್ರೆಸಿಡೆಂಟ್, ಲೋಕಸಭೆ, ರಾಜ್ಯಸಭೆ ಈ ಮೂರನ್ನ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಲಿಮೆಂಟ್ ಅಂತಂದ್ ಹೇಳಿ ಕರಿತೀವಿ. ಈ ಲೋಕಸಭೆಗೆ ಹೆಡ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಸ್ಪೀಕರ್ ಅಂತಂದ್ ಹೇಳಾಗಿರ್ತಾರ, ಹೆಡ್ ಸ್ಪೀಕರ್. ಸೊ ಇದು ಆರ್ಟಿಕಲ್ 93 ಹೇಳುತ್ತ. ಆರ್ಟಿಕಲ್ 93 ಪ್ರಕಾರ ಲೋಕಸಭೆಗೆ ಒಬ್ರು ಹೆಡ್ ಇರ್ಬೇಕು, ಅವ್ರೇನಂತಂದ್ರೆ ಸ್ಪೀಕರ್. ಸೇಮ್ ಅದೇ ರೀತಿಯಾಗಿ ರಾಜ್ಯಸಭೆ ಬರುತ್ತಲ್ಲ, ರಾಜ್ಯಸಭೆಲಿ ಟೋಟಲ್ ಆಗಿ 250 ಜನ. ಇದ್ರಲ್ಲಿ ಕೂಡ ಒಬ್ರು ಹೆಡ್ ಇರ್ತಾರ, ಅವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಭಾಧ್ಯಕ್ಷರು ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಭಾಧ್ಯಕ್ಷರು. ಸೊ ಇದು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್ ಯಾರು ಇರ್ತಾರಲ್ಲ ಅವ್ರು ಯಾವಾಗ್ಲೂ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರ. ಪಾಯಿಂಟ್ಸ್ ಕ್ಲಿಯರ್ ಎಲ್ಲ ಇದ್ರಲ್ಲಿ? ಅದಾದ ನಂತರ ಯಾರೋ ಆಗ್ಲೇ ಕಮೆಂಟ್ ಹಾಕಿದ್ರು ಈ ಸರಿ ಎಜುಕೇಟ್ ಇದ್ದವ್ರ ಏನೋ ಪ್ಯಾಟರ್ನ್ ಏನೋ ನನಗ್ ಗೊತ್ತಿಲ್ಪ.
ನೀ ಇವಾಗ ಬಂದಿದ್ದೀನೋ ಏನ್ ಎಕ್ಸಾಮ್ ಬರ್ಯಾಕ್ ಬಂದಿನೋ ಗೊತ್ತಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಯಾರನ್ನೂ ಬೈಯಂಗಿಲ್ಲ. ಒಂದ್ ಸ್ವಲ್ಪ ಎಕ್ಸಾಮ್ ಬರ್ಯಾಕತ್ತೀರಿ ಅಂತಂದ್ ಹೇಳಿದ್ರ ನಿಮ್ ಲೈಫ್ಗೋಸ್ಕರ, ನೆಕ್ಸ್ಟ್ ಬರುವಂತ ವೈಫ್ಗೋಸ್ಕರ, ಆಮೇಲೆ ಅಪ್ಪ ಅಮ್ಮನ್ಗೋಸ್ಕರ, ಮಕ್ಕಳಿಗೋಸ್ಕರ, ಮುಂದಾಗುವಂತ ಮಕ್ಕಳಾಗೋ ಅದು, ಆಮೇಲೆ ನೆಕ್ಸ್ಟ್ ನೀವು ದಿಲ್ ದರ್ಬಾರಾಗಿ ಜೀವನ ನಡ್ಕೋಸ್ಕೋಸ್ಕರ ಒಂದು ಜಾಬ್ ಬೇಕಾಗಿರುತ್ತ. ಇದಕ್ಕೋಸ್ಕರ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಿ. ಒಂದ್ ಅದಕ್ಕೆ ರೆಸ್ಪೆಕ್ಟ್ ಇರ್ಲಿ, ಒಂದ್ ಅಟ್ಲೀಸ್ಟ್ ಒಂದ್ ಮಾಹಿತಿ ಇರ್ಲಿ, ಅದ್ರಲ್ಲಿ ಎಷ್ಟು ಕ್ವಶನ್ಸ್ ಗಳು ಬರ್ತಾವ, ಯಾವ ಟಾಪಿಕ್ಸ್ ಗಳು ಬರ್ತಾವ, ಯಾರು ಕಂಡಕ್ಟ್ ಮಾಡ್ತಿದಾರ, ಅದು ಕನ್ನಡದಾಗ ಐತು ಇಂಗ್ಲಿಷ್ನ್ಯಾಗ ಐತು, ಅದಾದ್ರೂ ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಬೇಸಿಕ್ ಥಿಂಗ್ಸ್ ಗಳನ್ನ ಟಿಕಾ ಮುಚ್ಕೊಂಡ್ ಏನಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ನೋಡಿ ಇಟ್ಕೋತ ಬರ್ರಿ. ಬಂದ್ ಏನಂತಂದ ಹೇಳಿದ್ರೆ ಅನ್ವಾಂಟೆಡ್ ಕ್ವಶನ್ಸ್ ಕೇಳಕ್ ಹೋಗ್ಬೇಡ್ರಿ, ಸುಮ್ನ ಬೈಸ್ಕೊಳಕ್ ಹೋಗ್ಬೇಡ್ರಿ. ಕ್ಲಿಯರ್ ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ ಹೇಳಿದ್ರ ಮಾನವನ ಜಠರದಲ್ಲಿ ಯಾವ ಆಮ್ಲವಿರುತ್ತಂತಂದ ಹೇಳಿ. ಸೊ ಮಾನವನ ಜಠರದೊಳಗಡೆ ಯಾವ ಆಮ್ಲ ಇರುತ್ತ? ಸೊ ನಾನು ಆಲ್ಮೋಸ್ಟ್ ತುಂಬಾ ಸರಿ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ. ನಾವು ಊಟ ಮಾಡಿದ ನಂತರ, ಊಟ ಮಾಡಿದ ತಕ್ಷಣ ಏನಂತಂದ ಹೇಳಿದ್ರ ಒಂದು ಅಸಿಡ್ ಬಿಡುಗಡೆ ಆಗತ್ತ ನಮ್ಮ ಬಾಡಿ ಒಳಗಡೆ. ನಾವು ಅದನ್ನ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ ಹೇಳ್ತೀವಿ, ಅಥವಾ HCl. ಅದ್ರದ್ದು ಸೂತ್ರ ಏನಂತಂದ ಹೇಳಿದ್ರೆ HCl, ಹೈಡ್ರೋಕ್ಲೋರಿಕ್ ಅಸಿಡ್. ಎದಕ್ಕಂತಂದ ಹೇಳಿದ್ರ ನಮ್ಮ ಏನ್ ಊಟ ಮಾಡಿರ್ತೀವಲ್ಲ ಆ ಫುಡ್ ಒಳಗಡೆ ಇರುವಂತ ಬ್ಯಾಕ್ಟೀರಿಯಾಸ್ ಗಳಾಗಿರ್ಬೋದು, ವೈರಸ್ ಗಳಾಗಿರ್ಬೋದು, ಅಥವಾ ತುಂಬಾ ಗಟ್ಟಿಯಾದಂತ ವಸ್ತುಗಳಾಗಿರ್ಬೋದು. ಯಾಕಂತಂದ ಹೇಳಿದ್ರ ಈಗ ನೋಡ್ರಿ, ಎಲ್ಲಾ ಹುಡುಗಿಯರ್ ಏನಂತಂದ ಹೇಳಿದ್ರ ಕೊಳಚಿ ನೀರೆಲ್ಲ ಕುಡಿತಿರ್ತಾರ ಪಾನಿಪುರಿ ಜೊತೆಗೆ. ಅದೆಲ್ಲ ಏನಂತಂದ ಹೇಳಿದ್ರ ಅದೆಲ್ಲ ಡೈಜೆಸ್ಟ್ ಆಗ್ಬೇಕು. ಕರೆಕ್ಟ್ ಅಲ್ಲ, ಕೊಳಚಿ ನೀರ್ ಇದ್ದಂಗ ಇರುತ್ತದ. ಆಮೇಲೆ ನೀವು ಹುಡುಗರು ಏನಂತಂದ ಹೇಳಿದ್ರ ಎಲ್ಲಾ ಪ್ರಾಣಿಗಳನ್ನ ತಿಂತಿರ್ತಾರ. ಅದು ಹೆಂಗಂತಂದ ಹೇಳಿದ್ರ ಈ ತರ ಹಿಂಗ್ ಅವು ಎಲುಬುಗಳು ಸಕಟ್ ಬಿಡಂಗಿಲ್ಲ, ಬೋನ್ಸ್ ಸಕಟ್ ಬಿಡಂಗಿಲ್ಲ, ಬೋನ್ಸ್ ಕೂಡ ತಿಂದಿರ್ತದ. ಅದ್ ಹೆಂಗ್ ಹೊಟ್ಯಾಗೆಲ್ಲ ಕರಗ್ಬೇಕಲ್ಲ. ಎಲ್ಲಾನು ಏನಂತಂದ ಹೇಳಿದ್ರೆ ಎಷ್ಟೇ ಗಟ್ಟಿಯಾದಂತ ವಸ್ತುಗಳನ್ನ ನೀವು ತಿಂದ್ರು ಕೂಡ ಮೃದುವಾಗಿ ಕನ್ವರ್ಟ್ ಮಾಡತ್ತ, ಮೃದುವಾಗಿ ಕನ್ವರ್ಟ್ ಮಾಡತ್ತ ಆ ಆಹಾರವನ್ನ, ಫುಡ್ ಅನ್ನ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಯಾವ್ದಂದ್ರೆ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ ಹೇಳ್ತೀವಿ. ಅದಾದ ನಂತರ ಇದ್ರ ಜೊತೆಗೆ ಇನ್ನೊಂದ್ ಏನಂತಂದ್ ಹೇಳಿದ್ರ ಹಾರ್ಮೋನ್ ಬಿಡುಗಡೆ ಆಗತ್ತ. ನಾವ್ ಅದನ್ನ ಏನ್ ಕರಿತೀವಿ ಅಂದ್ರೆ ಪೆಪ್ಸಿನ್ ಅಂತಂದ್ ಕರಿತೀವಿ. ಎದಕ್ಕಿದೆ ಯೂಸ್ ಆಗತ್ತ ಪೆಪ್ಸಿನ್ ಅನ್ನೋದು? ಎದಕ್ಕಂತಂದ್ ಹೇಳಿದ್ರ ನಮ್ಮ ಆಹಾರದಲ್ಲಿರುವ ಪ್ರೋಟೀನ್ ಗಳೇನಿರ್ತಾವಲ್ಲ ಅವು ಡೈಜೆಸ್ಟ್ ಆಗ್ಬೇಕು. ಅದಕ್ಕೋಸ್ಕರ ಪ್ರೋಟೀನ್ಸ್ ಗಳನ್ನ ಡೈಜೆಸ್ಟ್ ಮಾಡೋಕೆ ಪೆಪ್ಸಿನ್ ಅನ್ನೋದು ಬಿಡುಗಡೆ ಆಗತ್ತೆ. ಸೇಮ್ ಅದೇ ರೀತಿಯಾಗಿ ಹಾಲು, ಹಾಲಿನ ಪದಾರ್ಥಗಳನ್ನ ನಾವು ತಿಂತೀವಲ್ಲ, ಅದು ಡೈಜೆಸ್ಟ್ ಆಗ್ಬೇಕಂತಂದ್ ಹೇಳಿದ್ರೆ ಯಾವ್ದು ಬಿಡುಗಡೆ ಆಗತ್ತ? ರೆನಿನ್ ಅಂತಂದ್ ಹೇಳಿ, ಸಣ್ಣ ಮಕ್ಕಳಲ್ಲಿ ಇರುತ್ತಂತಂದ್ ಹೇಳಿದನಲ್ಲ ಅದು. ಪಾಯಿಂಟ್ಸ್ ಕ್ಲಿಯರ್? ಎಸ್. ಅದೇ ಸೇಮ್ ಹಿಂಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಬಾಡಿ ಒಳಗಡೆ ಎಲ್ಲಾದ್ರೂ HCl ಕಂಟೆಂಟ್ ಎಲ್ಲಾದ್ರೂ ಬಾಳ ಬಿಡುಗಡೆ ಆಕೈತು, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆ ಕಂಡೀಷನ್ ಅನ್ನ ಅಸಿಡಿಟಿ ಅಂತಂದ್ ಹೇಳ್ತೀವಿ. ನಂಗೆ ಅಸಿಡಿಟಿ ಆಗೈತಿ ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ನಿಮ್ಮ ಹೊಟ್ಟಿ ಒಳಗಡೆ, ಜಠರದೊಳಗಡೆ HCl ಬಿಡುಗಡೆ ಜಾಸ್ತಿ ಆಗೈತಿ ಅಂತಂದ್ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೂಕರ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತಂದೇಳಿ. ಬೂಕರ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ ಯಾರು ಅಂತಂದೇಳಿ. ಎಸ್, ಎನಿವನ್? ಸೊ ಇಲ್ಲಿ ನೋಡ್ರಿ, ಒಂದ್ ಥಿಂಗ್ ಏನಂತಂದ್ ಹೇಳಿದ್ರ ಅರುಂಧತಿ ರಾಯ್ ಅಂತಂದ್ ಹೇಳಿ ಬರ್ತಾರ. ಅರುಂಧತಿ ರಾಯ್ ಯಾಕಂತಂದ್ ಹೇಳಿದ್ರೆ ಇವ್ರು ಕಂಪ್ಲೀಟ್ ಭಾರತೀಯರು. ಸೊ ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ಇವರೊಬ್ರು ಭಾರತೀಯರು, ಬೂಕರ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ. ಈಗ ಸಲ್ಮಾನ್ ರಸ್ದಿ ಅಂತಂದ್ ಹೇಳಿ ಬರ್ತಾರ, ಸಲ್ಮಾನ್ ರಸ್ದಿ. ಆಮೇಲೆ ಇನ್ನೊಬ್ರು ಯಾರಂತಂದ್ ಹೇಳಿದ್ರ VS ನೈಪಾಲ್ ಅಂತಂದ್ ಹೇಳಿ ಬರ್ತಾರ. ಇಲ್ಲಿದಾರ ನೋಡ್ರಿ VS ನೈಪಾಲ್. ಇವ್ರು ಏನಂತಂದ್ ಹೇಳಿದ್ರ ಎರಡು ದೇಶದಲ್ಲಿ ದ್ವಿಪೌರತ್ವವನ್ನು ಹೊಂದಿದ್ದಾರೆ ಇವ್ರು, ಇಂಡಿಯಾದವರು ಕೂಡ ಅಮೆರಿಕಾದವರು ಕೂಡ. ಈ ತರ ಅರುಂಧತಿ ರಾಯ್ ಏನಂತಂದ್ ಹೇಳಿದ್ರೆ ಇಂಡಿಯಾದವರು, ಬೂಕರ್ ಪ್ರಶಸ್ತಿ ಗೆದ್ದಂತಹ ಮೊದಲ ಭಾರತೀಯರು. ಯಾವ ಕೃತಿಗೆ ಅಂತಂದ್ ಹೇಳಿದ್ರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳಿ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋ ಒಂದು ಬುಕ್ ಅನ್ನ ಬರೀತಾರ, ಕಾದಂಬರಿಯನ್ನ ಬರೀತಾರ. ಇದಕ್ಕೋಸ್ಕರ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕತ್ತ. ಇದೇನ್ ಬೂಕರ್ ಪ್ರಶಸ್ತಿ? ಇಂಗ್ಲಿಷ್ ಏನ್ ಲ್ಯಾಂಗ್ವೇಜ್ ಐತಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಏನೈತಲ್ಲ, ಸೊ ಅದ್ರಲ್ಲಿ ಸಾಹಿತ್ಯಕ್ಕೆ, ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಡುವಂತಹ ಹೈಯೆಸ್ಟ್ ಪ್ರೈಸ್ ಇದು. ಈಗ ಹೆಂಗ್ ನಮ್ಮಲ್ಲೇ ಭಾರತ ರತ್ನ ಕೊಡ್ತಾರಲ್ಲ, ಹಂಗ ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಡುವಂತ ಹೈಯೆಸ್ಟ್. ನಮ್ ಇಂಡಿಯಾದಲ್ಲಿರುವಂತ ಲ್ಯಾಂಗ್ವೇಜ್ ಇದಾವಲ್ಲ, ಈ ಸಾಹಿತ್ಯಕ್ಕೆ ಕೊಡುವಂತ ಹೈಯೆಸ್ಟ್ ಪ್ರಶಸ್ತಿ ಯಾವುದು? ನಮ್ ಇಂಡಿಯಾದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದಾವ ಅದಕ್ಕೆ, ಅದ್ರಲ್ಲಿ ಬರುವಂತ ಸಾಹಿತ್ಯ ಬರೀತಾರಲ್ಲ, ಕಾದಂಬರಿಗಳನ್ನ ಬರೀತಾರ, ಕವಿತೆಗಳನ್ನ ಬರೀತಾರ. ಸೊ ಅದಕ್ಕೆ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತಂದ್ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ಕೇಳಿದಿರಿ ಇದನ್ನ? ಜ್ಞಾನಪೀಠ ಪ್ರಶಸ್ತಿ. ಎಸ್.
ಸೇಮ್ ಅದೇ ತರ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಕೊಡೋದಕ್ಕೆ ಅಂತಂದ್ ಹೇಳಿದ್ರ ಬೂಕರ್ ಪ್ರಶಸ್ತಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೀತಂತಂದ್ ಹೇಳಿ. ಎಸ್, ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೀತು? ಎಸ್ ನೋಡ್ರಿ, ತಾಳಿಕೋಟೆ ಯಾವಾಗ ಅಂತಂದ್ರೆ 1565ರಲ್ಲಿ ನಡೆಯುತ್ತೆ. ಯಾವಾಗಪ್ಪ ಅಂತಂದ್ರೆ 1565 ಒಳಗಡೆ ಯಾರ್ಯಾರ ನಡುವೆ ನಡೆಯುತ್ತಂದ್ರ ಅಳಿಯ ರಾಮರಾಯ ಮತ್ತು ಬಹಮನಿ ಸುಲ್ತಾನರ ನಡುವೆ. ಅಳಿಯ ರಾಮರಾಯ ಮತ್ತು ಬಹಮನಿ ಸುಲ್ತಾನರೊಳಗಡೆ. ಅದು ಬಹಮನಿ ಸುಲ್ತಾನರೊಳಗಡೆ ಕೆಲವೊಂದ್ ಜನ ಮಾತ್ರ ಏನಂದ್ರೆ ಯುದ್ಧವನ್ನ ಮಾಡ್ತಾರ. ಅವ್ರು ಯಾರಂತಂದ್ ಹೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡದ ರಾಜಗಳು, ಗೋಲ್ಕಂಡದ ಸುಲ್ತಾನ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಆ ಅಹ್ಮದ್ ನಗರ್ದು ಅಹ್ಮದ್ ನಗರ್ ಸುಲ್ತಾನ. ಆಮೇಲೆ ನೆಕ್ಸ್ಟ್ ಬೀದರ್ನ ಸುಲ್ತಾನರು. ಇವ್ರಷ್ಟೇ ಏನಂತಂದ ಹೇಳಿದ್ರೆ ಇವ್ರು 4 ಜನ ಸೇರ್ಬಿಟ್ಟು ಒಂದು ಗುಂಪನ್ನ ಮಾಡ್ಕೊಂಡು ಅಳಿಯ ರಾಮರಾಯನ ಜೊತೆಗೆ ಯುದ್ಧ ಮಾಡಿ 1565ರಲ್ಲಿ ಒಂದು ಭಯಂಕರ ಯುದ್ಧ ಆಗತ್ತ. ಅದೇ ರಕ್ಕಸ ತಂಗಡಿ ಯುದ್ಧ ಅಂತಾನು ಕರಿತೀವಿ. ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ ತಂಗಡಿ ಯುದ್ಧ ಅಂತಂತ ಹೇಳ್ತೀವಿ. ಈ ಯುದ್ಧ ಆದ ನಂತರ ಹಂಪಿಯನ್ನ ಕೂಡ ಏನಂದ್ರ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡ್ತಾರ. ಆ ಯುದ್ಧ ಆದ ನಂತರ ಹಾಳು ಹಂಪಿ ಆಗತ್ತ. ಅದ್ರೆಲ್ಲ ಏನಂತಂದ್ರೆ ಲೈನ್ಸ್ ಗಳು ಬರ್ತಾವ, ಅದೆಲ್ಲ ಬಿಡ್ರೆ. ಇದು 1526 ಅಂತಂದ್ ಹೇಳಿದ್ರೆ 1ನೇ ಪಾನಿಪತ್ ಕದನ, 1556 ಅಂತಂದ್ ಹೇಳಿದ್ರೆ 2ನೇ ಪಾನಿಪತ್ ಕದನ. ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ರಿ, ಹೆಂಗೆಂಗೋ ಮೆಸೇಜ್ ಕಮೆಂಟ್ ಗಳನ್ನ ಹಾಕಕ್ ಹೋಗ್ಬೇಡ. ನೆಕ್ಸ್ಟ್ ಏನಂತಂದ್ ಹೇಳಿದ್ರ ವಿಜಯನಗರ ಸಾಮ್ರಾಜ್ಯ ಅಂತ ಬಂತು. ಈ ವಿಜಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಹಕ್ಕ ಬುಕ್ಕ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳಿದ್ರ ಹಕ್ಕ ಬುಕ್ಕ ಅನ್ನೋ ಒಂದು 2 ಜನ ಸಹೋದರರು ಇದನ್ನ ಸ್ಟಾರ್ಟ್ ಮಾಡ್ತಾರ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ 4 ಮನೆತನಗಳ ಆಳ್ವಿಕೆ ನಡೆಸ್ತಾವ. ಯಾರು? ಸಂಗಮ, ಸಾಳುವ, ತುಳುವ, ಆಮೇಲೆ ಅರವೀಡು ಅಂತಂದ ಹೇಳಿ. ಈ ಅಳಿಯ ರಾಮರ ಯಾವ್ದಕ್ ಸೇರ್ತಾನಂದ್ರ ಅರವೀಡು ವಂಶಕ್ಕೆ ಸೇರ್ತಾನ. ಆಮೇಲೆ ಸಂಗಮ ವಂಶಕ್ಕೆ ಯಾರ ಅಂತಂದ ಹೇಳಿದ್ರೆ ಹಕ್ಕ ಬುಕ್ಕ, 1ನೇ ದೇವರಾಯ, ಇವರೆಲ್ಲ ಬರ್ತಾರ. ಆಮೇಲೆ ಸಾಳುವ ಅಷ್ಟೊಂದೇನಿಲ್ಲ. ತುಳುವ ಸಾಮ್ರಾಜ್ಯ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಇದರಲ್ಲಿ ಕೃಷ್ಣ ದೇವರಾಜ ಇವ್ರು ಬರ್ತಾರ, ಸಾರಿ, ಕೃಷ್ಣ ದೇವರಾಯರು ಬರ್ತಾರ. ಯಾರು ಬರ್ತಾರ? ಕೃಷ್ಣ ದೇವರಾಯರು. ಇವ್ರ ಏನಂತಂದ ಹೇಳಿದ್ರೆ ತುಂಬಾ ಫೇಮಸ್. ಇವರು ಒಂದು ಯುದ್ಧವನ್ನ ಮಾಡ್ತಾರೆ. ಯಾರ ಜೊತೆ ಅಂತಂದ ಹೇಳಿದ್ರೆ ಒಡಿಸ್ಸಾದ ಗಜಪತಿ ಪ್ರತಾಪರುದ್ರನೊಂದಿಗೆ. ಗಜಪತಿ ಪ್ರತಾಪರುದ್ರನೊಂದಿಗೆ ಏನಂತಂದ ಹೇಳಿದ್ರೆ ಅವನು ಕೋಟೆಯನ್ನ, ಆ ಕಳಿಂಗ ಕೋಟೆ ಅಂತಂದ್ ಹೇಳ್ತೀವಿ, ತುಂಬಾ ಅಂದ್ರೆ ಬಹಳ ಸ್ಟ್ರಾಂಗ್ ಇರುತ್ತೆ. ಅವ್ನು ಬಹಳ ದೊಡ್ಡ ಮಹಾರಾಜ ಇರ್ತಾನ ಆ ಟೈಮ್ ಒಳಗಡೆ. ಸೊ ಆ ಕಳಿಂಗ ಸಾಮ್ರಾಜ್ಯದಲ್ಲಿ ಅವನನ್ನ ಯಾರು ಸೋಲ್ಸಂಗಿಲ್ಲ. ಯಾವ ಆಂಧ್ರ ದೊರೆಗಳು ಸೋಲ್ಸಂಗಿಲ್ಲ, ಯಾವ ತಮಿಳ್ನಾಡು ದೊರೆಗಳು ಸೋಲ್ಸಂಗಿಲ್ಲ. ಬಟ್ ಅದ್ರ ಶ್ರೀಕೃಷ್ಣ ದೇವರಾಯರ್ ಏನಂತಂದ್ ಹೇಳಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಅವನ ಕೋಟೆಯನ್ನ ಸರ್ವನಾಶ ಮಾಡಿ ಅವನ ಮಗಳಾದಂತಹ ಜಗನ್ಮೋಹಿನಿಯನ್ನ ಮದುವೆ ಆಗಿ ಬರ್ತಾರ. ಜಗನ್ಮೋಹಿನಿ, ಜಗಪತಿ ಪ್ರತಾಪರುದ್ರನ ಏಕೈಕ ಮಗಳಾದಂತಹ ಜಗನ್ಮೋಹಿನಿಯನ್ನ ಮದುವೆ ಮಾಡ್ಕೊಂಡು ಕರ್ನಾಟಕ ತಗೊಂಡ್ಬರ್ತಾರೆ. ಸೊ ಅಂತ ವೀರ ಶೂರ ಧೀರ ಕೃಷ್ಣ ದೇವರಾಯರು. ಇದನ್ನೇನಂತಂದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅವ್ರ ಅವ್ವನ ಹೆಸರ ಮೇಲೆ ಏನಂತಂದಿದ್ರೆ ಒಂದು ನಗರವನ್ನ ಕಟ್ತಾರ, ನಾಗಲಾಂಬಿಕೆ. ಅವ್ರ ಅವ್ವರ ಹೆಸರ. ಸೊ ಅದನ್ನ ನಾಗಲಾಪುರ ಅಂತಂದ ಹೇಳಿ ಇದು ಕೂಡ ಕ್ವಶನ್ ಅನ್ನ ಕೇಳಿದಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾನವನ ಸಾಮಾನ್ಯದ ರಕ್ತದೊತ್ತಡ ಎಷ್ಟಿರತ್ತೆ ಅಂತಂದೇಳಿ. ಎಸ್, ವೆರಿ ಗುಡ್ ಅಪ್ಪ. ನಾಗಲಾಪುರ. ಇವಾಗ ಅದನ್ನ ಏನ್ ಕರೀತಾರ ಅಂದ್ರೆ ಹೊಸಪೇಟೆ ಅಂತಂದ ಹೇಳಿ ಕರೀತಾರ. ಇವಾಗಿಂದ ಏನ್ ಹೊಸಪೇಟೆ ಐತಲ್ಲ ಅದು. ಎಸ್, ನೆಕ್ಸ್ಟ್, ಮಾನವನ ಸಾಮಾನ್ಯದ ರಕ್ತದೊತ್ತಡ ಎಷ್ಟು ಅಂತಂದೇಳಿ. ಎಷ್ಟಂತಂದ ಹೇಳಿದ್ರೆ 120/80 ಇರುತ್ತೆ. ಎಷ್ಟಿರತ್ತೆ ಅಂತಂದ ಹೇಳಿದ್ರೆ 120/80 ಇರುತ್ತೆ. ಮೇನ್ ಇಂಪಾರ್ಟೆಂಟ್ 120/80. ಆಮೇಲೆ ನೆಕ್ಸ್ಟ್ ಇದನ್ನ ಅಳತೆ ಮಾಡೋಕೆ ಏನ್ ಯೂಸ್ ಮಾಡ್ತಾರ ಅಂತಂದ್ರೆ ಒಂದು ಉಪಕರಣ, ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದೇಳಿ. ಸ್ಪಿಗ್ಮೋ ಮ್ಯಾನೋಮೀಟರ್ ಇಂದ ಏನಂತಂದ್ರೆ BP ಅನ್ನ ಚೆಕ್ ಮಾಡ್ತಾರ. ಈಗ ನೋಡ್ರಿ, BP ಜಾಸ್ತಿ ಆಯ್ತಂತಂದ್ ಹೇಳಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಎಕ್ಸರ್ಸೈಸ್ ಮಾಡ್ಬೇಕು, ಕರೆಕ್ಟ್ ಆಗಿ ಫುಡ್ ತಗೋಬೇಕು. ಅದ ಸಾಲ್ಟ್ ತಿಂದ್ರಿ ಅಂತಂದ್ ಹೇಳಿದ್ರೆ ಮುಗಿದೋತ್, ಸತ್ತ ಹೋಗ್ತಾನ ಹೈ BP ಆಗಿ. ಸಾಲ್ಟ್ ತಿನ್ನೋಂಗಿಲ್ಲ. BP ಪೇಷಂಟ್ ಯಾರು ಇರ್ತಾರ ಅವ್ರ ಏನಂತಂದ ಹೇಳಿದ್ರೆ ಸಾಲ್ಟ್ ತಿನ್ನೋಂಗಿಲ್ಲ, ಉಪ್ಪನ್ನ ತಿನ್ನಂಗಿಲ್ಲ. ಉಪ್ಪು ತಿಂತಂದ್ರೆ BP ಜಾಸ್ತಿ ಆಗತ್ತ. BP ಜಾಸ್ತಿ ಆಯ್ತಂತಂದ್ ಹೇಳಿದ್ರೆ ಒಂದ್ ಹಾರ್ಟ್ ಅಟ್ಯಾಕ್ ಆಗತ್ತ, ಇಲ್ಲ ಅಂತಂದ್ ಹೇಳಿದ್ರೆ ಪ್ಯಾರಾಲಿಸಿಸ್, ಲಕ ಹೊಡಿಯತ್ತ. ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ಏನಾಗತ್ತೆ, ಕಿಡ್ನಿ ಫೇಲ್ಯೂರ್ ಆಗಿ ಸತ್ತ ಹೋಗ್ತಾನ. ಬಹಳ ಡೇಂಜರಸ್ BP. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಸಿಲಿಕಾನ್ ವ್ಯಾಲಿ ಅಂತಂದ್ ಹೇಳಿ ಯಾವ ನಗರವನ್ನ ಕರೀತಾರ?
ಸೊ ಯಾವ್ದನ್ನಂತಂದ್ ಹೇಳಿದ್ರ ಬೆಂಗಳೂರನ್ನ ಕರೀತಾರ. ಸೊ ಭಾರತದ ಸಿಲಿಕಾನ್ ವ್ಯಾಲಿ ಅಂತಂದ್ ಹೇಳಿ ಯಾವ ನಗರನ ಕರೀತಾರ? ಬೆಂಗಳೂರು ಅಂತಂದ್ ಹೇಳಿ ಕರೀತಾರ. ನಿಮ್ಗ ಯುವ ಕ್ವಶನ್ಸ್ ಗಳು ಮೇ ಬಿ ಬರ್ಬೋದು. ಯಾಕಂತಂದ್ ಹೇಳಿದ್ರೆ ಯಾವ್ದೋ ಒಂದು ಶಿಫ್ಟ್ ಅಲ್ಲಿ ಬರ್ಬೋದು. ಯಾವ ನಗರಗಳಿಗೆ ಏನೇನಂತ ಕರೀತಾರ ಅಂದ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಜೈಪುರ್ನ ನಾವು ಪಿಂಕ್ ಸಿಟಿ ಅಂತಂದ್ ಹೇಳಿ ಕರಿತೀವಿ. ಹೈದರಾಬಾದ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ಮುತ್ತುಗಳ ನಗರ ಅಂತಂದ್ ಹೇಳಿ ಕರಿತೀವಿ. ಎಸ್. ಸೊ ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಯಾವ ನಗರಗಳನ್ನ ಏನೇನಂತ ಕರೀತಾರ ಒಂದು ಲಿಸ್ಟ್ ಅನ್ನ ನೀವು ಮಾಡ್ಕೋಬೇಕು. ಇದು ಬೇಸಿಕ್ ಕ್ವಶನ್ಸ್ ಗಳಿವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಸಿದ್ಧ ಬುಕ್ ಆದಂತಹ ಅರ್ಥಶಾಸ್ತ್ರ ಪುಸ್ತಕವನ್ನ ಯಾರು ಬರೀತಾರ ಅಂತಂದೇಳಿ. ಯಾರು ಬರೀತಾರ ಅಂತಂದ ಹೇಳಿದ್ರೆ ಚಾಣಕ್ಯ ಬರೀತಾನ. ಯಾರು ಬರೀತಾರ? ಚಾಣಕ್ಯ ಬರೀತಾರ. ಅದಾದ ನಂತರ ಸೇಮ್ ಅದೇ ತರ ಮೆಗಸ್ತನಿಸ್ ಬರುವಂತಹ ಇಂಡಿಕಾ ಗ್ರಂಥ ಬಹಳ ಇಂಪಾರ್ಟೆಂಟ್ ಆಗತೈತಿ. ಇಂಡಿಕಾ ಗ್ರಂಥ ಮೆಗಸ್ತನಿಸ್ದು. ಆಮೇಲೆ ನೆಕ್ಸ್ಟ್ ಬಾಣಭಟ್ಟ ಬರೆದಂತಹ ಹರ್ಷಚರಿತೆ ಇದು ಹರ್ಷವರ್ಧನನ ಬಗ್ಗೆ ಹೇಳುತ್ತ. ಆಮೇಲೆ ಈ ಹರ್ಷವರ್ಧನ ಏನಪ್ಪಾ ಅಂದ್ರ ಹರ್ಷವರ್ಧನ ಇವನು ಕೂಡ 3 ಕೃತಿಗಳನ್ನ ಬರೀತಾರ. ಸೊ ಅದ್ರಲ್ಲಿ ಒಂದ್ ಯಾವ್ದಂದ್ರ ರತ್ನಾವಳಿ ಅಂತಂದೇಳಿ. ಇನ್ ಯಾವ್ಯಾವ 2 ಬರ್ತಾವ ಅವುಗಳನ್ನ ಚೆಕ್ ಮಾಡ್ಕೊಳ್ರಿ. ಆಮೇಲೆ ಕಾಳಿದಾಸ ನೋಡ್ರಿ, ಕಾಳಿದಾಸ ಹಲವಾರು ಕೃತಿಗಳನ್ನ ಬರೀತಾರ. ರಘುವಂಶ ಆಗಿರ್ಬಹುದು, ಮಾಳವಿಕಾಗ್ನಿಮಿತ್ರ ಆಗಿರ್ಬಹುದು, ವಿಕ್ರಮೋರ್ಷಿ ಅಂತಂದ್ ಹೇಳಿ ಇನ್ನೊಂದು ಬರುತ್ತ ಕೃತಿ. ಸೊ ಅವುಗಳನ್ನೆಲ್ಲ ನೋಡುವ. ಅಭಿಜ್ಞಾನ ಶಾಕುಂತಲೆ ಎಲ್ಲ ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ರಿ. ಆಲ್ರೆಡಿ ತುಂಬಾ ಸಾರಿ ನಾವು ಹೇಳಿದೀವಿ ಅದನ್ನ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ನೋಡ್ರಿ, ಯಾವ ಬಣ್ಣವು ಅತಿ ಉದ್ದವಾದ ತರಂಗಾಂತರವನ್ನ ಹೊಂದೈತಿ ಅಂತಂದ್ ಹೇಳಿ. ತರಂಗಾಂತರ ಅಂತಂದ್ ಹೇಳಿದ್ರ ವೇವ್ ಲೆಂತ್ ಅಂತಂದ್ ಹೇಳ್ತೀವಿ. ವೇವ್ ಲೆಂತ್, ಸ್ಟ್ರಾಂಗೆಸ್ಟ್ ವೇವ್ ಲೆಂತ್, ಸಾರಿ ಲಾಂಗೆಸ್ಟ್ ವೇವ್ ಲೆಂತ್ ಅನ್ನ ಹೊಂದೈತಿ. ಯಾವುದು ಯಾವ್ದಂತಂದ್ ಹೇಳಿದ್ರೆ ಕೆಂಪು ಬಣ್ಣ ಅಂತಂದ್ ಹೇಳ್ತೀವಿ. ಸೊ ಅದೇ ರೀಸನ್ಗೋಸ್ಕರ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಅದೇವಿ. ನಾವ್ ಇದೇನಪ್ಪಾ ಅಂತಂದ್ರೆ ಇದು ನಮ್ಮದು ಭೂಮಿ. ಇದು ನೋಡ್ರಿ, ಇದು ನಮ್ಮದು ಭೂಮಿ. ನಾವ್ ಇಲ್ಲದೇವ್. ಸೂರ್ಯ ಏನಂದ್ರ ಬಾಳ ದೂರ ಇದಾನ. ಈಗ ನಾವ್ ಇಲ್ಲಿ ಇದ್ದಾಗ ಏನಂತಂದ ಹೇಳಿದ್ರೆ ಮಾರ್ನಿಂಗ್ ಟೈಮ್ ಒಳಗಡೆ ಕೆಂಪ್ ಕಲರ್ ಸೂರ್ಯ ಕಾಣಿಸ್ತಾನ. ಕರೆಕ್ಟಾ? ಯಾಕಂತಂದ ಹೇಳಿದ್ರ ಈಗ ಸೂರ್ಯನ ಬೆಳಕು ಬಂದ ತಕ್ಷಣ ಅಟ್ಮಾಸ್ಫಿಯರ್ ಎಂಟ್ರಿ ಆದ ತಕ್ಷಣ ಸ್ಕ್ಯಾಟರಿಂಗ್ ಚದುರುವಿಕೆ ಆಗಿ ಎಲ್ಲಾ ಕಲರ್ಗಳು ಏನಂತಂದ ಹೇಳಿದ್ರೆ ಹೊರಟೋಗ್ಬಿಡ್ತಾವ. ಬಟ್ ಆದ್ರೆ ಕೆಂಪು ಕಲರ್ ಒಂದ ಮಾತ್ರ ಏನಂತಂದ ಹೇಳಿದ್ರ ನಮ್ ಕಣ್ವರೆಗೂ ಬಂದು ನಮಗ ಆ ಸೂರ್ಯ ಏನಂದ್ರೆ ಕೆಂಪಾಗಿ ಕಾಣಿಸ್ತಾನ. ಸೊ ಚದುರುವಿಕೆ ಏನಂದ್ರೆ ಕಮ್ಮಿ ಇರುತ್ತ, ಸ್ಕ್ಯಾಟರಿಂಗ್ ಕಮ್ಮಿ ಇರುತ್ತೆ. ವೇವ್ ಲೆಂತ್ ಜಾಸ್ತಿ ಇತ್ತಂದ್ರ ಸ್ಕ್ಯಾಟರಿಂಗ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಮುಂಜಾನೆ ಸಾಯಂಕಾಲ ಸೂರ್ಯ ಕೆಂಪಾಗಿ ಕಾಣಿಸ್ತಾನ. ಪಾಯಿಂಟ್ ಕ್ಲಿಯರ್? ರೆಡ್ ಕಲರ್ ಅಂತಂದ ಹೇಳ್ತೀವಿ. ಇದೇ ರೀಸನ್ಗೋಸ್ಕರ ಎಲ್ಲಾ ವಾಹನಗಳಲ್ಲಿ ಹಿಂದ್ಗಡೆ ಲೈಟ್ ಎಲ್ಲ ಏನ್ ಮಾಡ್ತಾರಂತಂದ ಹೇಳಿದ್ರೆ ರೆಡ್ ಕಲರ್ ಯೂಸ್ ಮಾಡ್ತಾರ. ಆಮೇಲೆ ರೋಡ್ ಒಳಗಡೆ ಏನಂತಂದ್ ಹೇಳಿದ್ರ ಈ ತರ ಒಂದು ರೋಡ್ ಒಳಗಡೆ ರೆಡ್ ಲೈಟ್ ಅನ್ನ ಹಾಕಿರ್ತಾರ ನೋಡ್ರಿ. ಅದು ಕೂಡ ಸೇಮ್ ರೀಸನ್ ಇದೆ. ಅಂದ್ರೆ ದೂರಿಂದ ಕಾಣಿಸ್ಬೇಕು ಅಂತಂದ್ ಹೇಳಿ. ಯಾಕಂದ್ರೆ ವೇವ್ ಲೆಂತ್ ಜಾಸ್ತಿ ಐತೆ, ಸ್ಕ್ಯಾಟರಿಂಗ್ ಕಮ್ಮಿ ಆಗತ್ತ. ಆ ರೀಸನ್ಗೋಸ್ಕರ. ನೆಕ್ಸ್ಟ್ ನೋಡ್ರಿ ಕ್ವಶನ್, ಗರ್ಭ ಅನ್ನೋ ಒಂದು ಯಾವ ರಾಜ್ಯದ ಪ್ರಸಿದ್ಧ ಗರ್ಭ ಯಾವ ರಾಜ್ಯದ ನೃತ್ಯವಾಗೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ್ದು ರಾಜ್ಯದ್ದು ಗರ್ಭ ಅನ್ನೋದು? ಯಾವ್ದಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಯಾವ್ದು? ಗುಜರಾತ್ ರಾಜ್ಯದ್ ಅಂತಂದ್ ಹೇಳ್ತೀವಿ. ಯಾವಾಗ ಇದನ್ನ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರ ನವರಾತ್ರಿ ದಿನ. ಯಾವಾಗ ಯೂಸ್ ಮಾಡ್ತಾರ? ನವರಾತ್ರಿ ದಿನ ಏನಂದ್ರೆ ಇದನ್ನ ಈ ಡ್ಯಾನ್ಸ್ ಅನ್ನ ಮಾಡ್ತಾರ. ಗರ್ಭ ಅನ್ನೋ ಒಂದು ಡ್ಯಾನ್ಸ್. ಇಲ್ಲಿ ತುಂಬಾ ನೆನ್ಪಿಟ್ಕೊಳ್ರಿ, ಮಹಿಳೆಯರು ಏನಂತಂದ್ ಹೇಳಿದ್ರೆ ಚನಿಯಾ ಚೋಲಿ ಅಂತಂದ್ ಹೇಳಿ. ಮಹಿಳೆಯರು ಏನ್ ಮಾಡ್ತಾರ ಅಂದ್ರೆ ಚನಿಯಾ ಚೋಲಿ ಅನ್ನೋ ಒಂದು ಡ್ರೆಸ್ ಅನ್ನ ಹಾಕೊಂತಾರ, ಉಡುಪನ್ನ ಹಾಕೊಂತಾರ. ಪುರುಷರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೇಡಿಯಾ ಅಂತಂದ್ ಹೇಳಿ ಇದು ಉಡುಪನ್ನ ಹಾಕೊಂತಾರ. ಯಾವ ಡ್ಯಾನ್ಸ್ಗೆ? ಗರ್ಭ ಅನ್ನೋ ಒಂದ್ ಡ್ಯಾನ್ಸ್ಗೆ. ಅವ್ ಹೆಸರುಗಳಿದಾವ. ಈ ಕ್ವಶನ್ ಅನ್ನು ಕೂಡ ನಿಮ್ಗ ಕೇಳ್ಬಹುದು. ಅದನ್ನ ನೀವು ಸೈಡಿಗೆ ನೆನ್ಪಿಟ್ಕೋಬೇಕು. ಆಮೇಲೆ ರಾಜಸ್ಥಾನ್ ಅಂತ ಬಂದಾಗ ಯಾವ ಡ್ಯಾನ್ಸ್ ಗಳು ಬರ್ತಾವ ನಾನಂತೂ ಮರ್ತೋಗಿದ್ದೇನೆ. ನಿಮ್ಗೆ ಯಾವ ಗೊತ್ತಿದಾವ? ಒಂದ್ ಯಾವ್ದಂತಂದ್ ಹೇಳಿದ್ರೆ ಗೂಮರ್ ಅಂತಂದ್ ಹೇಳ್ತೀವಿ ರಾಜಸ್ಥಾನ್ದು. ಆಮೇಲೆ ಇನ್ನೊಂದ್ ಯಾವ್ದಂದ್ರೆ ಕಲ್ಬೇಲಿಯಾ ಅಂತಂದ್ ಹೇಳ್ತೀವಿ. ಕಲ್ಬೇಲಿಯಾ. ಪಂಜಾಬ್ ಅಂತ ಬಂದಾಗ ಭಾಂಗ್ರಾ ಡ್ಯಾನ್ಸ್. ಆಮೇಲೆ ಗಿಡ್ಡ ಅಂತಂದ್ ಹೇಳಿ ಬರುತ್ತಲ್ಲ, ಗಿಡ್ಡ ಅಂತಂದ್ ಹೇಳಿ ಬರುತ್ತೆ. ಗಿಡ್ಡ ಡ್ಯಾನ್ಸ್ ಅಂತಂದ್ ಹೇಳಿ, ಅದು ಕೂಡ ಪಂಜಾಬ್ದ. ಮಹಾರಾಷ್ಟ್ರದ ಏನಂತಂದ್ ಹೇಳಿದ್ರೆ ಲಾವಣಿ. ನೆಕ್ಸ್ಟ್, ಲೋಕಸಭೆಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದಾರ ಅಂತಂದೇಳಿ. ಲೋಕಸಭೆಯ ಮಹಿಳಾ ಅಧ್ಯಕ್ಷರು ಮೊದಲು ಯಾರಾಗಿದಾರ ಅಂತಂದ್ರೆ ಮೀರಾ ಕುಮಾರು. ಸೆಕೆಂಡ್ ಯಾರಾಗಿದಾರ ಅಂತಂದ್ರೆ ಸುಮಿತ್ರಾ ಮಹಾಜನ್. ಪ್ರತಿಭಾ ಪಾಟೀಲ್ ಯಾರಂತಂದ್ರೆ ಮೊದಲ ರಾಷ್ಟ್ರಪತಿ ಇವರು. ಆಮೇಲೆ ಸರೋಜಿನಿ ನಾಯ್ಡು ಯಾರು? ಇವರು ಮೊದಲ ಗವರ್ನರ್. ಆಮೇಲೆ ಸುಚಿತ್ರಾ ಕೃಪಲಾನಿ ಯಾರಂತಂದ್ರೆ ಮೊದಲ ಸಿಎಂ. ನೆಕ್ಸ್ಟ್ ನೋಡ್ರಿ,
ಮಾನವನಲ್ಲಿ ಯಾವ ಗ್ರಂಥಿಯನ್ನ ಮೂರನೇ ಕಣ್ ಅಂತಂದ್ ಕರೀತಾರೋ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಮಾನವನಲ್ಲಿ ಯಾವ್ದನ್ನ ಮೂರನೇ ಕಣ್ ಅಂತಂದ್ ಹೇಳಿ ಕರೀತಾರ? ಯಾರಿಗಾದ್ರು ಆನ್ಸರ್? ಪೀನಿಯಲ್ ಗ್ರಂಥಿಯನ್ನ. ಯಾವ್ದನ್ನ ಅಂತಂದ್ರೆ ಪೀನಿಯಲ್ ಗ್ರಂಥಿಯನ್ನ ಏನ್ ಮಾಡ್ತಾರಂದ್ರ ಮೂರನೇ ಕಣ್ ಅಂತಂದ್ ಹೇಳಿ ಕರೀತಾರ. ಯಾಕಂತಂದ್ ಹೇಳಿದ್ರ ಇದೊಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ, ಮೆಲಟೋನಿನ್ ಅಂತಂದ್ ಹೇಳಿ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಯಾವ ಹಾರ್ಮೋನ್ ಅಂತಂದ್ ಹೇಳಿದ್ರ ಮೆಲಟೋನಿನ್. ಈ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಎದಕ್ ಯೂಸ್ ಆಗತ್ತ? ನಿದ್ರೆ, ಎದ್ದೇಳೋದು ಮತ್ತು ನಿದ್ರೆ ಮಾಡೋದು, ಆ ಸೈಕಲ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡತ್ತ. ಆಮೇಲೆ ನೆಕ್ಸ್ಟ್ ಕತ್ಲೆ ಆಯ್ತಂತಂದ ಹೇಳಿದ್ರೆ, ಇದು ಹೆಂಗ್ ಬೆಳಕಿರುತ್ತಲ್ಲ ಆ ರೀತಿಯಾಗಿ ಪೀನಿಯಲ್ ಗ್ರಂಥಿ ಆಕ್ಟ್ ಆಗತ್ತ. ಈಗ ಕತ್ಲೆ ಆಯ್ತಂತಂದ ಹೇಳಿದ್ರೆ, ಕತ್ಲಿ ಒಳಗಡೆ ಮೆಲಟೋನಿನ್ ಹಾರ್ಮೋನ್ ಅನ್ನ ಹೆಚ್ಚಿಗೆ ಬಿಡುಗಡೆ ಮಾಡುತ್ತ, ಅವಾಗ ನಮ್ಗೆ ನಿದ್ದೆ ಬರೋಂಗ್ ಮಾಡುತ್ತ. ಈಗ ನೋಡ್ರಿ, ನೀವು ಕುತ್ತಲ್ಲೇ ಕಣ್ ಮುಸ್ತಿರ್ತೀರಿ ಈ ತರ, ಅವಾಗ ಏನಂತಂದ ಹೇಳಿದ್ರೆ ನಿಮ್ದು ಪೀನಿಯಲ್ ಗ್ರಂಥಿ ನಿಮ್ಮ ಒಳಗ ಮೆಲಟೋನಿನ್ ಹಾರ್ಮೋನ್ ಅನ್ನ ಹೆವಿ ಬಿಡುಗಡೆ ಮಾಡ್ತಿರತ್ತ. ಸೊ ಅದಕ್ಕೋಸ್ಕರ ನಿಮಗ್ ನಿದ್ದೆ ಬರ್ತಿರತ್ತ. ಈ ರೀಸನ್ಗೋಸ್ಕರ ಏನಂತಂದ್ ಹೇಳಿದ್ರ ಅದನ್ನ ನಾವು ಮೂರನೇ ಕಣ್ ಅಂತ ಕರಿತೀವಿ. ನಾವು ಎಲ್ಲಾ ಈ ಕಡೆ ನೋಡ್ತೀವಿ, ಬಟ್ ಅದ್ರ ಕಂಟ್ರೋಲ್ ಮಾಡೋದು ಏನಂತಂದ್ ಹೇಳಿದ್ರ ಪೀನಿಯಲ್ ಗ್ರಂಥಿ. ಆಮೇಲೆ ಪಿಟ್ಯುಟರಿ ಗ್ರಂಥಿಯನ್ನ ನಾವ್ ಏನಂತ ಕರಿತೀವಿ? ಮಾಸ್ಟರ್ ಗ್ರಂಥಿ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಎಲ್ಲಾ ರೀತಿ ಹಾರ್ಮೋನ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡ್ಕೊಳತ್ತ. ಈಗ ಫಾರ್ ಎಕ್ಸಾಂಪಲ್ ಗ್ರೋತ್ ಹಾರ್ಮೋನ್ಸ್ ಗಳು ಬರ್ತಾವ, ಆಮೇಲೆ LH ಅಂತಂದ್ ಹೇಳಿ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಅಡ್ರಿನಲಿನ್ ಗ್ರಂಥಿಯನ್ನ ಕಂಟ್ರೋಲ್ ಮಾಡಕ್ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಅದಕ್ಕೋಸ್ಕರ ಪಿಟ್ಯುಟರಿಯನ್ನ ಮಾಸ್ಟರ್ ಗ್ರಂಥಿ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಥೈರಾಯ್ಡ್ ಗ್ರಂಥಿ ಅಂತಂದ್ ಹೇಳಿದ್ರೆ ಕುತ್ತಿಗೆ ಹತ್ರ ಬರುತ್ತ. ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಯಾವ ಹಾರ್ಮೋನು? ಥೈರಾಕ್ಸಿನ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಗಳಗಂಡ ರೋಗ ಬರುತ್ತ. ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಾದ್ರೂ ಕಮ್ಮಿ ಆಯ್ತು ಅಂದ್ರ ಗಳಗಂಡ ರೋಗ ಅಂದ್ರೆ ಕುತ್ತಿಗೆ ಹತ್ರ ಹಿಂಗ್ ಉಪ್ಕೊಳತ್ತ. ಅವಾಗ ಅಯೋಡಿನ್ ಉಪ್ಪನ್ನ ತಗೋಬೇಕಾಗತ್ತ. ಒಂದ್ಸಾರಿ ಥೈರಾಯ್ಡ್ ಬಂತಂದ್ರ ಬಾಳ ಡೇಂಜರಸ್. ನೆನ್ಪಿಟ್ಕೊಡ್ರಿ, ಪ್ರಾಪರ್ ಆಗಿ ಊಟ ಮಾಡುತ್ತ ಬರೀ ಉಪ್ಪೆಲ್ಲ ಹಾಕೊಂಡು. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ಲೈತಿ ಅಂತಂದ ಹೇಳಿ ಈ ಕ್ವಶನ್ ಎದಕ್ ತಗೊಂಡನ ಅಂತಂದ ಹೇಳಿದ್ರೆ, ಈ ಕ್ವಶನ್ ಅನ್ನ ನೆಕ್ಸ್ಟ್ ನೋಡುವಾಗ ನೀವು WHO, IMF, ಯುನೆಸ್ಕೋದು ಇವ್ರದ್ದೆಲ್ಲ ಹೆಡ್ ಕ್ವಾರ್ಟರ್ಸ್ ಗಳು ಇಲ್ದಾವ ಅಂತಂದ ಹೇಳಿ ನೋಡ್ಕೋಬೇಕು. ಈಗ ನೋಡ್ರಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಂದ ಹೇಳ್ತೀವಿ, ಅದ್ರದ್ದು ಜಿನೆವಾ ಒಳಗಡೆ ಐತೆ. ಯುನೆಸ್ಕೋದ ಎಲ್ಲೈತಿ? ಯುನೆಸ್ಕೋದಲ್ಲಿ ಬರತ್ತಂತಂದ ಹೇಳಿದ್ರೆ ಪ್ಯಾರಿಸ್ ಒಳಗಡೆ ಬರತ್ತ. ವಿಶ್ವ ಪಾರಂಪರಿಕ ತಾಣಗಳನ್ನ ಗುರುತು ಮಾಡುತ್ತಲ್ಲ ಅದು. ಅದಾದ ನಂತರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಅಂತಂದ ಹೇಳಿ ಅದು ನ್ಯೂಯಾರ್ಕ್ ಒಳಗಡೆ ಬರುತ್ತೆ. ಈಗ ಸೇಮ್ ಅದೇ ತರ ವಿಶ್ವ ಬ್ಯಾಂಕ್ ನ ಪ್ರಧಾನ ಕಚೇರಿಯಲ್ಲಿ ಬರುತ್ತೆ ಅಂದ್ರೆ ವಾಷಿಂಗ್ಟನ್ DC ಒಳಗಡೆ ಬರುತ್ತೆ. ಆಮೇಲೆ ಈಗ ಇನ್ನೊಂದ್ ಏನಂತಂದ ಹೇಳಿದ್ರೆ UNO ವಿಶ್ವಸಂಸ್ಥೆ, ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನ್ಯೂಯಾರ್ಕ್ ಒಳಗಡೆ. ಈ ರೀತಿಯಾಗಿ ತುಂಬಾ ಡಿಫರೆಂಟ್ ಆಗಿರೋ ಆರ್ಗನೈಸೇಷನ್ಸ್ ಗಳು ಬರ್ತಾವ. ಎಲ್ಲಾ ಆರ್ಗನೈಸೇಷನ್ಸ್ ಗಳದ್ದು ಹೆಡ್ ಕ್ವಾರ್ಟರ್ಸ್ ಗಳು ಎಲ್ಲಿ ಬರ್ತಾವ ಅಂತಂದೇಳಿ ಸೇಮ್ ಅದೇ ತರ ನಮ್ ಇಂಡಿಯಾದಲ್ಲಿ ಬರುವಂತದ್ದು ಸೇಬಿದ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ, ನಬಾರ್ಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ, ಇಸ್ರೋದ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತೈತಿ, DRDO ದಲ್ಲಿ, HAL ದಲ್ಲಿ, ಅವನ್ನೆಲ್ಲ ಏನಂದ್ರೆ ಒಂದ್ಸಾರಿ ನೀವು ನೋಡ್ಕೊಂಡ್ ಇಟ್ಕೋಬೇಕು. ಆಮೇಲೆ ಅಲ್ಲಿ ಹೋದ ನಂತರ ಮಾಡ್ಕೋತ 2 ಮಾರ್ಕ್ಸ್ ಕಳ್ಕೊಂಡ್ ಬರೋದಲ್ಲ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯಾವ ಮೊಘಲ್ ರಾಜನನ್ನ ಜಿಂದಾಫಿರ್ ಅಂತಂದ್ ಹೇಳಿ ಕರಿತಾ ಇದ್ರು ಅಂತಂದ್ ಹೇಳಿ? ಯಾವ ಮೊಘಲ್ ರಾಜನನ್ನ ಜಿಂದಾಫಿರ್ ಅಂತಂದ್ ಹೇಳಿ? ಯಾರನ್ನಂತಂದ್ ಹೇಳಿದ್ರ ಔರಂಗಜೇಬನನ್ನ ಕರಿತಾ ಇದ್ರು. ಜಿಂದಾಫಿರ್ ಅಂತಂದ್ ಹೇಳಿದ್ರ ಒಂಥರ ಜೀವಂತ ಸಂತ ಅಂತಂದ್ ಹೇಳಿ. ಜೀವಂತ ಸಂತ. ಈಗ ನೋಡ್ರಿ, ಸಂತರ ಹೆಂಗಿರ್ತಾರ, ಸನ್ಯಾಸಿಗಳು ಹೆಂಗಿರ್ತಾರ, ಯಾವುದೇ ರೀತಿ ಏನಂತಂದ್ ಹೇಳಿದ್ರೆ ವ್ಯಸನಗಳಿಲ್ದ, ಯಾವುದೇ ಹೆಣ್ಣಿನ ಕಾಂಟ್ಯಾಕ್ಟ್ ಇಲ್ದ ಏನಂತಂದ್ ಹೇಳಿದ್ರೆ ಅವರು ತಮ್ಮ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ಕೊಂಡು ಜೀವನ ನಡೆಸ್ತಿರ್ತಾರ. ಸೇಮ್ ಔರಂಗಜೇಬು ಕೂಡ ಅದೇ ತರ ಇದ್ದ. ಅವ್ನು ಯಾವುದೇ ರೀತಿ ವ್ಯಸನಗಳಿಗೆ ಹ್ಯಾಬಿಟ್ ಆಗಿರ್ಲಿಲ್ಲ. ಅವನದು ಊಟ ಏನಂತಂದ್ ಹೇಳಿದ್ರೆ ಅವನೇ ತಯಾರು ಮಾಡ್ಕೊಂತಿದ್ದ. ಆ ಊಟ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಅವನು ಹಸ್ತಪ್ರತಿಗಳನ್ನ ಬರಿತಾ ಇದ್ದ. ಬರದ್ ಬಿಟ್ಟು ಅವನೇನಂತಂದ್ ಹೇಳಿದ್ರೆ ಮಾರಿಬಿಟ್ಟು ಅದನ್ನ ಊಟ ಮಾಡ್ತಾ ಇದ್ದ. ಒಬ್ಬ ರಾಜ ಆದ್ರೂ ಕೂಡ. ಅದಕ್ಕೋಸ್ಕರ ಅವನನ್ನ ಜಿಂದಾಫಿರ್ ಅಂತಂದ್ ಹೇಳಿ ಕರೀತಾರ. ಆಮೇಲೆ ನೆಕ್ಸ್ಟ್ ಇವ್ರು ಯಾರ ಮೇಲೆ ಯುದ್ಧ ಮಾಡ್ತಾ ಅಂತಂದ್ ಹೇಳಿದ್ರೆ ಮೇನ್ಲಿ ಜಾಸ್ತಿ ಮಹಾರಾಷ್ಟ್ರದ ಒಂದು ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ ಎಲ್ರಿಗೂ ಗೊತ್ತೈತಿ. ಅದ್ರಲ್ಲಿರುವಂತ ಛತ್ರಪತಿ ಯಾರಂದ್ರೆ ಶಿವಾಜಿ ಮಹಾರಾಜರು. ಈ ಶಿವಾಜಿ ಮಹಾರಾಜರ ಜೊತೆಗೆ ಕಂಟಿನ್ಯೂಸ್ ಆಗಿ ಯುದ್ಧವನ್ನ ಮಾಡ್ತಾರ. ಆಮೇಲೆ ಒಂದು ತುಂಬಾ ಇಂಪಾರ್ಟೆಂಟ್ ಒಪ್ಪಂದ ಬರುತ್ತ, ನಾವು ಅದನ್ನ ಪುರಂದರ ಒಪ್ಪಂದ ಅಂತಂದ್ ಹೇಳ್ತೀವಿ. ಪುರಂದರ ಒಪ್ಪಂದ. ಈ ಪುರಂದರ ಒಪ್ಪಂದದಲ್ಲಿ ಶಿವಾಜಿ ಮಹಾರಾಜರು 24 ಕೋಟೆಗಳನ್ನ ಬಿಟ್ಕೊಡ್ತಾರ. ಪರಗನಗಳಂತಂದ್ ಹೇಳ್ತೀವಿ. 24 ಪರಗನಗಳ ಅಥವಾ ಕೋಟೆಗಳನ್ನ ಔರಂಗಜೇಬನ್ ಬಿಟ್ಕೊಡ್ತಾರ. ಇದು ತುಂಬಾ ಸರಿ ಕ್ವಶನ್ ಅನ್ನ ಕೇಳಿದಾರ.
ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ.ಟಿ.ಎಂ ನ ವಿಸ್ತೃತ ರೂಪ ಏನಂತಂದ್ರಿ. ಇದು ಜಸ್ಟ್ ನಿಮ್ಗ ಈ ತರ ಕ್ವಶನ್ ಬರ್ತಾವ ಅಂತಂದ್ ಹೇಳಕ, ಬಟ್ ಅದ್ರ ಇದೇ ರೀತಿಯಾಗಿ ಡಿಫ್ರೆಂಟ್ ಆಗಿರೋದು ವಿಸ್ತೃತ ರೂಪವನ್ನ ಕೇಳ್ತಾರ. ಯಾವ ರೀತಿಯಾಗಿ ಅಂದ್ರೆ ಇವಾಗ ಈಗ ನೀತಿ ಆಯೋಗ ಬರುತ್ತಲ್ಲ, ನಾವು ನೀತಿ ಅಂತಂದ್ ಹೇಳಿ ಅಷ್ಟೇ ಹೇಳ್ತೀವಿ, NITI ಆಯೋಗ ಅಂತಂದ್ ಹೇಳಿ, ಬಟ್ ಆದ್ರೆ ಇದ್ರ ಹಿಂದ್ಗಡೆ ತುಂಬಾ ದೊಡ್ಡದಾಗಿರೋ ಒಂದ್ ಹೆಸರೈತೆ. ಆಮೇಲೆ ನೆಕ್ಸ್ಟ್ NHRD ಅಂತಂದ್ ಹೇಳಿ ಬರ್ತೈತೆ. ಅವು ಈ ತರ ಬರ್ತಾವಲ್ಲ, ಇಂಥವ್ದು ಅಂದ್ರೆ ಪ್ರೋಗ್ರಾಮ್ಸ್ ಗಳ ರಿಲೇಟೆಡ್ ವರ್ಡ್ಸ್ ಗಳು ಬರ್ತಾವ, ಅವುಗಳ ವಿಸ್ತೃತ ರೂಪಗಳನ್ನ ಕೇಳ್ತಾರ. ಅವುಗಳನ್ನ ಪಾಯಿಂಟ್ ಇದು ಮಾಡ್ಕೊಂಡ್ ಇಟ್ಕೊಳ್ರಿ. ಇಲ್ಲಿ ಎ.ಟಿ.ಎಂ ನ ವಿಸ್ತೃತ ರೂಪ ಏನಂತಂದ್ ಹೇಳಿದ್ರ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತಂದ್ ಹೇಳ್ತೀವಿ. ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೆನ್ಪಿಟ್ಕೊಡ್ರಿ, ಫಸ್ಟ್ ಟೈಮ್ ನಮ್ ಇಂಡಿಯಾದಲ್ಲಿ ಎ.ಟಿ.ಎಂ ಎಲ್ಲಿ ಬಂತಂದ್ರ 1987ರಲ್ಲಿ. ಅದು ಮುಂಬೈ ಒಳಗಡೆ ಯಾವ ಬ್ಯಾಂಕ್ ಅಲ್ಲಿ ಅಂದ್ರ HSBC ಬ್ಯಾಂಕ್ ಅಲ್ಲಿ. ಯಾವ ಬ್ಯಾಂಕ್ ಒಳಗಡೆ? HSBC ಬ್ಯಾಂಕ್ ಒಳಗಡೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮುಂಬೈ ಒಳಗಡೆ 1987ರಲ್ಲಿ ಎ.ಟಿ.ಎಂ ಮಷಿನ್ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಪ್ಲಾನೆಟ್ ಇಸ್ ಕೋಲ್ಡೆಸ್ಟ್ ಇನ್ ಸೋಲಾರ್ ಸಿಸ್ಟಮ್? ತುಂಬಾ ಕೋಲ್ಡ್, ತಂಪಾಗಿರೋದು ಯಾವುದು ಅಂತಂದೇಳಿ. ತುಂಬಾ ತಂಪಾಗಿರುವಂತಹ ಗ್ರಹ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ್ದು ಅಂತಂದ್ ಹೇಳಿದ್ರ ಯುರೇನಸ್ ಅಂತಂದ್ ಹೇಳ್ತೀವಿ. ಯಾವ ಗ್ರಹ ಅಂತಂದ್ ಹೇಳ್ತೀವಿ? ಯುರೇನಸ್ ಗ್ರಹ ಅಂತಂದ್ ಹೇಳ್ತೀವಿ. ಇದ್ರ ಒಳಗಡೆ -224 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. -224 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಅಂದ್ರೆ ಡೌನ್ ಇರುತ್ತ ಯುರೇನಸ್ ಒಳಗಡೆ. ಈ ಯುರೇನಸ್ ಗ್ರಹದೊಳಗಡೆ CH4 ಅಂದ್ರೆ ಮೀಥೇನ್ ಗ್ಯಾಸ್ ಜಾಸ್ತಿ ಇರೋದ್ರಿಂದ ಅದು ಯಾವ ಕಲರ್ ಕಾಣಿಸುತ್ತ? ನೀಲಿ ಕಲರ್ ಕಾಣಿಸುತ್ತ. ಹೊರಗಡೆಯಿಂದ ನೋಡಿದ್ರೆ ಅದು ಯಾವ ಕಲರ್ ಕಾಣಿಸುತ್ತ? ಗ್ರಹ ನೀಲಿ ಕಲರ್ ಕಾಣಿಸುತ್ತ. ಇದನ್ನ ನೋಡ್ಕೊಳ್ರಿ. ಆಮೇಲೆ ಮಂಗಳ ಗ್ರಹದಲ್ಲಿ ಏನಂದ್ರೆ ಐರನ್ ಕಂಟೆಂಟ್ ಇರೋದ್ರಿಂದ ಸೊ ಅದು ಕೆಂಪಾಗಿ ಕಾಣಿಸುತ್ತ. ಮಂಗಳ ಗ್ರಹಕ್ಕ ಎರಡು ಸ್ಯಾಟಲೈಟ್ಸ್ ಗಳು ಬರ್ತಾವ. ಒಂದು ಡಿಮೋಸ್ ಅಂತಂದಾದ್ರೆ ಇನ್ನೊಂದು ಪೋಬೋಸ್ ಅಂತಂದ ಹೇಳ್ತೀವಿ. ಡಿಮೋಸ್ ಮತ್ತು ಪೋಬೋಸ್ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಶನಿ ಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರೋದು. ಆಮೇಲೆ ಗುರುಗ್ರಹದ ಒಂದು ಉಪಗ್ರಹ ಬರುತ್ತ ಗ್ಯಾನಿಮೇಡ ಅಂತಂದೇಳಿ. ಗ್ಯಾನಿಮೇಡ ಇದು ಅತಿ ದೊಡ್ಡ ಉಪಗ್ರಹ. ನೆಕ್ಸ್ಟ್ ಕ್ವಶನ್, ಸಿಖ್ ಧರ್ಮದ ಸ್ಥಾಪಕರು ಯಾರಂತಂದೇಳಿ. ಇವ್ರು ಟೋಟಲ್ ಆಗಿ ಏನಂತಂದ್ರೆ 10 ಗುರುಗಳು ಬರ್ತಾರ ಸಿಖ್ ಧರ್ಮದಲ್ಲಿ. ನಮ್ಮ ಕ್ವಶನ್ ಒಂದು ಇದ್ದೇ ಇರತೈತೆ. ಸಿಖ್ ಧರ್ಮದ ಇವಾಗ ಸ್ಥಾಪಕರು ಯಾರಂತಂದ ಹೇಳಿದ್ರ ಗುರು ನಾನಕ್ ದೇವ್ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಗುರು ಗುರು ನಾನಕ್ ದೇವ್. ಅದಾದ ನಂತರ ಇವರು ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ, ಲಂಗರ್ ಪದ್ಧತಿ ಅಂತಂದೇಳಿ. ಅಂದ್ರೆ ಆ ಜಾತಿ ಭೇದ ಭಾವ ಇಲ್ದೆ ಎಲ್ರು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು, ಲಂಗರ್ ಅಂತಂದ್ ಹೇಳ್ತೀವಿ ಅದನ್ನ. ಇವಾಗ ಇನ್ನೂ ಕೂಡ ಅಮೃತ್ಸರ್ ಒಳಗಡೆ ಅದೇ ತರ ಐತೆ ಸಿಸ್ಟಮ್, ಲಂಗರ್ ಸಿಸ್ಟಮ್ ಅಂತಾನೆ ಐತೆ ಊಟದ ಸಿಸ್ಟಮ್. ಅಲ್ಲಿ ಯಾವುದೇ ರೀತಿಯಾಗಿರೋ ಜಾತಿ ಭೇದ ಭಾವ ಇರಂಗಿಲ್ಲ. ಈ ಗುರು ನಾನಕ್ ದೇವ್ರು. ಅದಾದ ನಂತರ ಗುರು ಅರ್ಜುನ್ ಸಿಂಗ್ ಅಂತಂದ್ ಹೇಳಿ ಬರ್ತಾರ. ಇವರೊಂದು ಗ್ರಂಥವನ್ನ ಬರೀತಾರ. ಸೊ ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಆ ಗ್ರಂಥವನ್ನ ಬರೆದವ್ರು ಯಾರಂತಂದ ಹೇಳಿದ್ರೆ ಗುರು ಅರ್ಜುನ್ ದೇವ್ ಅಂತಂದ ಹೇಳ್ತೀವಿ. ಸಿಖ್ಖರದ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ವೆರಿ ಗುಡ್. ಯಾವ್ದಂತಂದ ಹೇಳಿದ್ರೆ ಗುರು ಗ್ರಂಥ ಸಾಹೇಬ್. ಆಮೇಲೆ ಇನ್ನೊಂದ್ ಹೇಳಿದೀನಿ, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಗುರು ಅರ್ಜುನ್ ಸಿಂಗ್ ನ ಗಲ್ಲಿಗೇರಿಸಿದಂತಹ ಇವರು ಮೊಘಲ್ ದೊರೆ ಯಾರಂತಂದ ಹೇಳಿದ್ರೆ, ಮೊಘಲ್ ಸುಲ್ತಾನ ಯಾವ ಅಂತಂದ ಹೇಳಿದ್ರೆ ಯಾವ? ಜಹಾಂಗೀರ್. ಜಹಾಂಗೀರ್. ಅದೇ ರೀತಿಯಾಗಿ ಗುರು ತೇಜ್ ಬಹದ್ದೂರ್ನನ್ನ ಗಲ್ಲಿಗೇರಿಸಿದವನಂತವನ್ ಯಾರು? ಔರಂಗಜೇಬ್. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಬರುವಂತವನ್ ಯಾರಂದ್ರ ಗುರು ಗೋವಿಂದ್ ಸಿಂಗ್ ಅಂತಂದ್ ಹೇಳ್ತೀವಿ. ಈ ಗುರು ಗೋವಿಂದ್ ಸಿಂಗ್ ಏನ್ ಮಾಡ್ತಾರಂದ್ರ ಖಾಲ್ಸಾ ಸೈನ್ಯವನ್ನ ರೆಡಿ ಮಾಡ್ತಾರ. ಯಾರ ಜೊತೆ? ಮೊಘಲರ ಜೊತೆ ಯುದ್ಧ ಮಾಡಕ. ನೆಕ್ಸ್ಟ್ ಕ್ವಶನ್, ತುರ್ತು ಪರಿಸ್ಥಿತಿ ಒಳಗಡೆ ಯಾವ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಂಗಿಲ್ಲ ಅಂತಂದ ಹೇಳಿ. ಎಸ್, ಯಾವ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಂಗಿಲ್ಲ? ಎಸ್, ವೆರಿ ಗುಡ್. ಆರ್ಟಿಕಲ್ 21. ಅದರಲ್ಲಿ ಇನ್ನೂ ಬರುತ್ತಾ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21. ಈ ಎರಡೂವನ್ನ ಏನಂದ್ರ ತೆಗೆದು ಹಾಕೋಂಗಿಲ್ಲ. ಅದು ಯಾವ ಇದ್ರ ಪ್ರಕಾರ ಹೇಳುತ್ತಂದ್ರ 44ನೇ ತಿದ್ದುಪಡಿ 1978 ಪ್ರಕಾರ ನೀವು ಆರ್ಟಿಕಲ್ 352
ಏನೋ ಸಶಸ್ತ್ರ ದಂಗೆ ಆಯ್ತು, ಆಂತರಿಕ ಗಲಭೆ ಆಯ್ತು, ಬೇರೆ ದೇಶದವ್ರು ಯಾರಾದ್ರೂ ನಮ್ಮ ಮೇಲ್ ಬಂದ್ ದಾಳಿ ಮಾಡಿದ್ರು ಅಂತಂದ್ ಹೇಳಿ ಏನಾದ್ರು ಆದ್ರೆ ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರ. ಅವಾಗ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಗಳು ಅಮಾನತ್ ಆಗ್ತಾವ. ಬಟ್ ಅದ್ರ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಹಂಗ ಇರ್ತಾವ, ಅವು ಅಮಾನತ್ ಆಗಂಗಿಲ್ಲ ಅಂತಂದ್ ಹೇಳಿ ಇಲ್ಲಿ ಏನ್ ಮಾಡತ್ತಂದ್ರೆ ಎಕ್ಸ್ಪ್ಲನೇಷನ್ ಬರುತ್ತಾ ಪ್ರಾಪರ್ ಆಗಿ. ನೋಡ್ರಿ, ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳಿದ್ರ, ಆರ್ಟಿಕಲ್ 356 ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಸ್ಟೇಟ್ ಎಮರ್ಜೆನ್ಸಿ ಅಂತಂದ್ ಹೇಳಿದ್ರೆ ಈಗ ನೋಡ್ರಿ ನಮ್ ಕರ್ನಾಟಕದಾಗ ಆಯ್ತ, ಈ ಕಡೆ CM ಯಾರ್ ಆಗ್ತಾರ ಅನ್ನೋದು ಗೊತ್ತಿಲ್ಲ, ಎಲ್ಲಿವರೆಗೂ ಇರ್ತಾರಂತ ಗೊತ್ತಿಲ್ಲ. ಆಮೇಲೆ ಕೆಲವು ಜನ ಏನಂತಂದ್ ಹೇಳಿದ್ರೆ ಇದು MLA ಗಳು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ಈ ತರ ಆಗುವಾಗ ಒಂದು ರಾಜ್ಯದ ಆಡಳಿತ ಯಂತ್ರ ಪ್ರಾಪರ್ ಆಗಿ ಕ್ಯಾಬಿನೆಟ್ ರಚನೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅವಾಗ ಗವರ್ನರ್ ಏನ್ ಮಾಡ್ತಾರೋ ಪ್ರೆಸಿಡೆಂಟ್ ಒಂದ್ ಲೆಟರ್ ಹಾಕ್ತಾರ. ಸೊ ಗವರ್ನರ್ ಏನಪ್ಪಾ ಅಂತಂದ್ ಹೇಳಿದ್ರ ಪ್ರೆಸಿಡೆಂಟ್ ಒಂದ್ ಲೆಟರ್ ಹಾಕ್ತಾರ, ಸಾವ್ಕಾರ ಇಲ್ಲಿ ನಮ್ ರಾಜ್ಯದಾಗ ಇವ್ರು ಯಾರು ನನ್ ಮಾತು ಹೇಳಿದ್ ಕೇಳುವರು ಮತ್ ನೀ ಸ್ಟೇಟ್ ಎಮರ್ಜೆನ್ಸಿ ಹಾಕ್ಬಿಡ ಅಂತಂದೇಳಿ. ಅವಾಗ ಪ್ರೆಸಿಡೆಂಟ್ ಅವ್ರ ಏನ್ ಮಾಡ್ತಾರ ಅಂದ್ರ ಗವರ್ನರ್ ಅವರ ಅನುಮತಿಯನ್ನ ಅಂದ್ರೆ ಗವರ್ನರ್ ಅವರ ಸಮ್ಮತಿಯನ್ನ ತಗೊಂಡು ಗವರ್ನರ್ ಅವರ ಏನ್ ಹೇಳಿರ್ತಾರಲ್ಲ ಶಿಫಾರಸುಗಳ ಮೇರೆಗೆ ಆಯಾ ರಾಜ್ಯದಲ್ಲಿ ಆರ್ಟಿಕಲ್ 356 ಪ್ರಕಾರ ಸ್ಟೇಟ್ ಎಮರ್ಜೆನ್ಸಿಯನ್ನ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಆರ್ಟಿಕಲ್ 360, ಅದು ಫೈನಾನ್ಸಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ. ಅದು ಇಲ್ಲಿವರೆಗೂ ಆಗಿಲ್ಲ, ಅದ್ರ ಬಗ್ಗೆ ಬೇಡ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸತ್ಮಲ್ ಬೆಟ್ಟಗಳು ಅಂತಂದ್ ಹೇಳಿ. ಸಾತ್ಪುರ ಬೆಟ್ಟಗಳು ಬೇರೆ, ಸತ್ಮಲ್ ಅಂತಂದ್ ಹೇಳ್ತೀವಿ. ಸತ್ಮಲ್ ಬೆಟ್ಟಗಳು, ಸತ್ಮಲ್ ಬೆಟ್ಟಗಳು ಅಂತಂದ್ ಹೇಳಿ ಕೇಳಿದ್ರೇನ್ ಯಾರಾದ್ರೂ? ಇವು ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ಬರ್ತಾವ. ಎಲ್ಲಿ ಬರ್ತಾವ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ಬರ್ತಾವ. ಇದು ಇದ್ರದ್ದು ಕಂಟಿನ್ಯೂಷನ್ ಏನಾಗತ್ತಂದ್ರೆ ಈ ಕಡೆ ಏನಂದ್ರೆ ಈ ತರ, ಈಗ ನೋಡ್ರಿ ನಮ್ದು ಇದು ಇಂಡಿಯಾ, ಇಲ್ಲಿ ಏನಾಗ್ತಾವ ಅಂತಂದ್ ಹೇಳಿದ್ರ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವ. ಇಲ್ಲಿ ಸಾತ್ಮಲ ಬೆಟ್ಟಗಳು, ಅದ್ರ ಮುಂದ್ಗಡೆ ಏನಂದ್ರ ಅಜಂತಾ ಬೆಟ್ಟಗಳು ಬರ್ತಾವ. ಅಜಂತಾ ಎಲ್ಲೋರ ಗುಹೆಗಳು, ಆ ಬೆಟ್ಟಗಳು ಕಂಟಿನ್ಯೂಷನ್ ಆಗತ್ತ. ಸಾತ್ಮಲ್ ಬೆಟ್ಟಗಳು ಸೊ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆ ಒಳಗಡೆ ಕಂಡು ಬರ್ತಾವ. ಈ ಇದ್ರ ಒಳಗಡೆ ಈ ಏನ್ ಸತ್ಮಲ್ ಬೆಟ್ಟಗಳಂತ ಬರ್ತಾವಲ್ಲ, ಇದ್ರ ಒಳಗಡೆ ಒಂದು ದೇವಾಲಯ ಬಹಳ ಫೇಮಸ್ ಆಗತ್ತ, ಸಪ್ತಶೃಂಗಿ ಅಂತಂದ್ ಹೇಳಿ. ಸಪ್ತಶೃಂಗಿ ದೇವಾಲಯ ನೀವು ನೋಡಿರ್ಬೋದು. ಸಪ್ತಶೃಂಗಿ ಅಂತಂದ್ ಹೇಳಿ ಎಲ್ಲೋ ಒಂದ್ ಕಡೆ ಕೇಳ್ದಂಗ ಆಯ್ತ, ಸಪ್ತಶೃಂಗಿ ಋಷಿ ಅಂತ, ಮಹರ್ಷಿ ಅಂತಂದ್ ಹೇಳಿ. ಸಪ್ತಶೃಂಗಿ ಮಹರ್ಷಿ ಯಾರಿಗಾದ್ರೂ ಗೊತ್ತೈತೇನ್? ಹನುಮಾನ್ ಚಿಕ್ಕವನಿದ್ದಾಗ ಟೈಮ್ ಕಮ್ಮಿ ಇರುತ್ತ, ಆ ಟೈಮ್ ಒಳಗಡೆ ಅವ್ರ ಏನಂತಂದ್ರೆ ಹನುಮಾನ್ ಇದ್ದವನು ಒಬ್ಬ ಗುರುವನ್ನ ಹುಡುಕ್ಬೇಕಾಗತ್ತ. ಫಸ್ಟ್ ಹೋಗಿದ್ದೆ ಇಲ್ಲ ಅಂದ್ರೆ ಸಪ್ತಶೃಂಗಿ ಮಹರ್ಷಿ ಹತ್ರ. ಸೊ ಅಲ್ಲಿ ಏನಂತಂದ್ ಹೇಳಿದ್ರ ಹನುಮಾನ್ ತೇಜಸ್ಸನ್ನ ನೋಡ್ಬಿಟ್ಟು ನಾನ್ ತಗೊಳಂಗಿಲ್ಲ, ನಾನ್ ಗುರು ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾನ. ಸೊ ಅದು ಏನಂತಂದ್ ಹೇಳಿದ್ರೆ ಬೆಟ್ಟ ಸತ್ಮಲ್ ಬೆಟ್ಟಗಳಲ್ಲಿ ಬರ್ತೈತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಏನಂತಂದ್ ಹೇಳಿ. ಅಡುಗೆ ಸೋಡಾದ ರಾಸಾಯನಿಕ ಹೆಸರು, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತಂದ್ ಕರಿತೀವಿ. ಸೂತ್ರ ಏನಂತಂದ್ರೆ NaHCO3. ಸೂತ್ರ ಏನ್ ಬರುತ್ತೆ NaHCO3 ಅಂತಂದ್ ಹೇಳ್ತೀವಿ. ಇದು ಆಹಾರದಲ್ಲಿ ಹಾಕ್ತಾರ. ಸೊ ಸೋಡಿಯಂ ಬೈಕಾರ್ಬೋನೇಟ್ ನ ಅಡುಗೆ ಸೋಡಾ ಅಂತಂದ್ ಹೇಳಿ ಆಹಾರದೊಳಗಡೆ, ಯಾಕಂದ್ರೆ ಮೃದು ಆಗ್ಬೇಕಂತಂದ್ ಹಾಕ್ತಾರ. ಇದನ್ನ ನೀವು ಜಾಸ್ತಿ ಹಾಕಿರಂತಂದ್ ಹೇಳಿದ್ರ ತಿನ್ನಕ್ ಆಗುದಿಲ್ಲ, ಡೈಜೆಷನ್ ಆಗಂಗಿಲ್ಲ. ಅದೆಲ್ಲ ಏನಂತಂದ್ ಹೇಳಿದ್ರೆ ಹಂಗ ಉಳಿದು ಬಿಡ್ತೈತೆ. ಯಾಕಂತಂದ್ ಹೇಳಿದ್ರೆ ಈಗ ನೋಡ್ರಿ ನಮ್ ಜಠರದೊಳಗಡೆ HCl ಬಿಡುಗಡೆ ಆಗ್ಬೇಕು, ಎಲ್ಲ ಮೃದು ಆಗ್ಬೇಕು, ಕರೆಕ್ಟಾ? ಬಟ್ ಅದ್ರ ಈ HCl ಆಲ್ರೆಡಿ ಬಿಡುಗಡೆ ಆಗಿರುತ್ತೆ. ನಾವು ತಿನ್ನೋ ಆಹಾರದಲ್ಲಿ ಅಡಿಗೆ ಸೋಡಾ ಜಾಸ್ತಿ ಇತ್ತಂತಂದ್ ಹೇಳಿದ್ರೆ HCl ಕಂಟೆಂಟ್ ಕಮ್ಮಿ ಆಗ್ಬಿಡತೈತೆ. ಅವಾಗ ಏನಂದ್ರೆ ಡೈಜೆಷನ್ ಪ್ರಾಪರ್ ಆಗಿ ಆಗಂಗಿಲ್ಲ. ಅಡಿಗೆ ಸೋಡಾ ಹಾಕ್ತಂದ್ರೆ ಹೊಟ್ಟಿ ಕರಗಂಗಿಲ್ಲ, ಅದಾದ ನಂತರ ನೆಕ್ಸ್ಟ್ ಡೈಜೆಷನ್ ಆಗಂಗಿಲ್ಲ ಅಂತ ಹೇಳ್ತಾರಲ್ಲ, ಇದೇ ರೀಸನ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿ ಬರತ್ತ, Na2CO3. Na2CO3 ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಇದು ವಾಷಿಂಗ್ ಸೋಡಾ. ಎಸ್, ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, ವಿಂಗ್ಸ್ ಆಫ್ ಫೈರ್ ಅಂತಂದ್ ಹೇಳಿ ಒಂದ್ ಬುಕ್ ಬರುತ್ತ. ಇದನ್ನ ಬರ್ದವ್ರು ಯಾರಂತಂದ್ ಹೇಳಿ, ವಿಂಗ್ಸ್ ಆಫ್ ಫೈರ್ ಅಂತಂದ್ ಹೇಳಿ ಒಂದ್ ಬುಕ್ ಬರುತ್ತ. ಇದನ್ನ ಬರ್ದವ್ರು ಯಾರಂತಂದ್ ಹೇಳಿದ್ರೆ APJ ಅಬ್ದುಲ್ ಕಲಾಂ ಅಂತಂದ್ ಹೇಳ್ತೀವಿ. ಯಾರು? APJ ಅಬ್ದುಲ್ ಕಲಾಂ. ಅದೇ ತರ 2020 ಇಗ್ನೈಟ್ಸ್ ಸಮ್ ಬುಕ್ಸ್ ಗಳು ಬರ್ತಾವ, ಇವ್ರು APJ ಅಬ್ದುಲ್ ಕಲಾಂ ಬರ್ದಿರೋ ಅದ್ ಲಿಸ್ಟ್ ಅನ್ನ ನೋಡ್ಕೊಡ್ರಿ. ಆಮೇಲೆ ಮಹಾತ್ಮ ಗಾಂಧೀಜಿ ಅವ್ರು ಬರ್ದಿರೋಂಥದ್ದು ಅದೇ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತಂದ್ ಹೇಳಿ ಅವ್ರದ್ದು ಆತ್ಮಕತೆ. ಆಮೇಲೆ ಅಟಲ್ ಬಿಹಾರ್ ವಾಜಪೇಯಿ, ಮನಮೋಹನ್ ಸಿಂಗ್, ಅಥವಾ ಇವ್ರು ನೋಡ್ರಿ ಜವಾಹರ್ಲಾಲ್ ನೆಹರು ಬರ್ತಾರ, ದ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತಂದ್ ಹೇಳಿ ಬರ್ತಾವ ಆ ಬುಕ್ಸ್ ಗಳು.
ಆಮೇಲೆ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರೊಂದ್ ಬರೀತಾರ ಅನ್ಡಿವೈಡೆಡ್ ಇಂಡಿಯಾ ಅಂತಂದೇಳಿ. ತುಂಬಾ ಬುಕ್ಸ್ ಗಳು ಬರೀತಾರ ಫ್ರೀಡಮ್ ಫೈಟರ್ಸ್ ಎಲ್ಲ. ಆ ಬುಕ್ಸ್ ಗಳದ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಇಷ್ಟು ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ ನೀವು ಒಂದು ಪ್ರಿಪರೇಷನ್ GK ಒಳಗಡೆ